ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಭೇಟಿ ಬಳಿಕವೂ ಕೂಲ್ ಆಗಿಲ್ವಾ ಕೃಷ್ಣಪ್ಪ ಅನ್ನೋ ಪ್ರಶ್ನೆ. ಕೃಷ್ಣಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಭೇಟಿಯಾಗಿದ್ದಾರೆ ಈಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ನೆನಪಿರ್ಲಿ, ಗೋವಿಂದರಾಜನಗರ, ವಿಜಯನಗರ ಈ ಎರಡು ಕ್ಷೇತ್ರಗಳಲ್ಲೂ ತಂದೆ ಮತ್ತು ಮಗ ಇಬ್ರು ಶಾಸಕರಿದ್ದಾರೆ. ಕೃಷ್ಣಪ್ಪ ಅವರಿದಾರಲ್ಲ, ಅವರು ಹಿರಿಯ ನಾಯಕ, ಕಾಂಗ್ರೆಸ್ಗೆ ನಿಷ್ಠಾವಂತ ಕಟ್ಟಾಳು, ಅದರಲ್ಲಿ ಏನೂ ಅನುಮಾನ ಇಲ್ಲ. ಪ್ರಿಯಾ ಕೃಷ್ಣ ಇದಾರಲ್ಲ, ಕೃಷ್ಣಪ್ಪನವರ ಮಗ. ಕೃಷ್ಣಪ್ಪ ಅವರು ಹೇಳಿದ್ರಂತೆ, ನನಗೆ ಬೇಡ ಸಚಿವ ಸ್ಥಾನ, ನನ್ನ ಮಗ ಪ್ರಿಯಾ ಕೃಷ್ಣ ಕೊಡಿ ಅಂತ ಹೇಳಿ. ಹೆಂಗಿದಾನೆ ಕೊಡಿ ಅವರಿಗೆ ಅಂತೆಲ್ಲ ಹೇಳಿದ್ರಂತೆ ಕೃಷ್ಣಪ್ಪ. ನೋಡಿದ್ರೆ ಕೃಷ್ಣಪ್ಪ ಅವರ ಹೆಸರು ಬಂದಿಲ್ಲ, ಪ್ರಿಯಾ ಕೃಷ್ಣ ಅವರ ಹೆಸರು ಕೂಡ ಬಂದಿಲ್ಲ. ಇದರಿಂದ ರೊಚ್ಚಿಗೆದ್ದು ಬಿಟ್ಟಿದ್ರು ಕೃಷ್ಣಪ್ಪ ಅವರು. ಅವರ ಅಭಿಮಾನಿಗಳಂತೂ ಡಿ ಕೆ ಶಿವಕುಮಾರ್ ಅವರ ಫೋಟೋಗಳನ್ನ ಸುಟ್ಟು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಪಿಸಿಸಿ ಕಚೇರಿಗೂ ಕೂಡ ಮುತ್ತಿಗೆಯನ್ನ ಹಾಕಿದ್ರು. ಇಷ್ಟೆಲ್ಲ ಆದ ನಂತರ ಮೊನ್ನೆ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಇವರಿಬ್ರು ಕೃಷ್ಣಪ್ಪ ಅವರ ಮನೆಗೆ, ವಿಜಯನಗರದಲ್ಲಿರುವಂತ ಕೃಷ್ಣಪ್ಪ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಹೂಗುಚ್ಛ ಕೊಟ್ಟು ಮಾತುಕತೆ ನಡೆಸಿ ಸಮಾಧಾನ ಆಗಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟಿದ್ರು. ಸಮಾಧಾನ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟಿದ್ರು. ಇಷ್ಟೆಲ್ಲ ಆದ ನಂತರವೂ ಕೂಡ ಕೃಷ್ಣಪ್ಪ ಅವರು ತಣ್ಣಗಾಗಿಲ್ಲ ಅಥವಾ ಕೂಲ್ ಆಗಿಲ್ಲ, ಸಮಾಧಾನ ಆಗಿಲ್ಲ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿನೇ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅಂದ್ರೆ ಸಿಎಂ, ಸ್ವತಃ ಸಿಎಂ ಮತ್ತು ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾಗಿರುವಂತ ಸುರ್ಜೇವಾಲಾ ಅವರಿಬ್ರು ಹೋದ್ರೂ ಕೂಡ ಇವರು ಸಮಾಧಾನ ಆಗಿಲ್ಲ ಅಂತ ಅಂದ್ರೆ ಇವ್ರು ಏನ್ ಬೇಡಿಕೆಯನ್ನ ಇಟ್ಟಿರಬಹುದು? ಹಾಗಾದ್ರೆ ಕೃಷ್ಣಪ್ಪನವರು ಏನ್ ಬೇಡಿಕೆ ಇಟ್ಟಿದ್ದಾರೆ? ಸ್ವತಃ ಈಗ ಬಿ ಕೆ ಹರಿಪ್ರಸಾದ್ ಹೋಗಿದ್ದಾರೆ. ಅವ್ರ ಮುಂದೆ ಏನು ಮಾತಾಡ್ತಾರೆ, ಯಾವ ರೀತಿಯಾದಂಥ ಮಾತುಕತೆ ನಡೀಬಹುದು, ಏನು ಬೇಡಿಕೆಯನ್ನು ಇಡಬಹುದು? ಸಹಜವಾಗಿ ಏನಿರುತ್ತೆ, ಈಗ ಹೌದು ನಿಮಗೆ ಜಾಸ್ತಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲ ಹೇಳಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಾಮನ್, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಡ್ತೀವಿ, 100 ಕೋಟಿ 200 ಕೋಟಿ, ಅದು ಬೆಂಗಳೂರು ಅಂತ ಬಂದಾಗ ಏನೂ ಅಲ್ಲ, ಅದು ಸಾವಿರಾರು ಕೋಟಿ ಮಾತುಕತೆ ಆಗಿರುತ್ತೆ. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿದಾರ, ಸುರ್ಜೇವಾಲಾ ಅವರು ಒಪ್ಕೊಂಡಿದ್ದಾರ? ಏನಾದರೂ ಇವರು ಕೇಳಿರ್ತಾರೆ, ಅದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಈಗ ಮತ್ತೆ ಅಸಮಾಧಾನ ಕಂಟಿನ್ಯೂ ಆಗ್ತಾ ಇರುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಬಟ್ ಬಿ ಕೆ ಹರಿಪ್ರಸಾದ್ ಹೋಗಿರೋದ್ರಿಂದ ಏನೋ ಒಂದು ಆಗುತ್ತೆ. ಬಟ್ ಕೃಷ್ಣಪ್ಪ ಅವರು ಸುಲಭನ ಅವ್ರು ಒಪ್ಕೊಳ್ಳೋದು? ಏಕೆ ಅಂತ ಅಂದರೆ ಮಗನ ಭವಿಷ್ಯದ ಮೇಲೆ ಕಣ್ಣಿಟ್ಟಿದ್ದಾರೆ ಕೃಷ್ಣಪ್ಪ ಅವರು. ಪ್ರಿಯಾ ಕೃಷ್ಣ ಅವರು ಸಚಿವ ಆಗಬೇಕನ್ನೋದು ಭಾಳ ಆಸೆ ಕೃಷ್ಣಪ್ಪ ಅವ್ರಿಗೆ. ಅದಕ್ಕೆ ಅವರು ಈ ಹಿಂದೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಸಚಿವನಾಗೋದಕ್ಕೆ ದೆಹಲಿಗೆ ಬರಬೇಕಾಗಿತ್ತ ಲಾಭಿ ಮಾಡೋದಕ್ಕೆ, ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗಾಗಿ ದುಡಿದಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಬದುಕ್ತಾ ಇದ್ದೀನಿ, ನಿಷ್ಠಾವಂತನಾಗಿದ್ದೀನಿ, ನಾವು ಇವ್ರ ಕಣ್ಣಿಗೆ ಕಾಣಿಸಲ್ಲ ಅಂತ ಅಂದರೆ ಹೆಂಗೆ? ಇದು ಕೃಷ್ಣಪ್ಪ ಅವರು ವಾದ. ಸರಿಯಾಗಿದೆ, ಅದರಲ್ಲಿ ಏನು ತಪ್ಪು? ಇಷ್ಟೆಲ್ಲ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಯಾರೆಲ್ಲ ರಾಜೀನಾಮೆ ಕೊಡ್ತಿರೋ ಕೊಟ್ಟು ಹೋಗಿಬೇಕಾದ್ರೆ. ಆದರೂ ಮನವೊಲಿಸುವಂಥ ಕಾರ್ಯ ಆಗಿತ್ತು. ನೋಡಿದರೆ ಇವತ್ತು ಈ ರೀತಿಯಾಗೆಲ್ಲ ಕಂಟಿನ್ಯೂ ಆಗ್ತಾ ಇದೆ. ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ, ಅದು ಬಹಳ ಸಂತೋಷ. ಎಲ್ಲರೂ ಸಹ ಇದೊಂದು ಸೀನಿಯರ್ ಇದ್ದಾಗ ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನ ಮನವಿ ಮಾಡಿದ್ದೀವಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದು ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಡಿಸೈಡ್ ಮಾಡ್ತಾರೆ, ಅವರೇ ಮಾತಾಡ್ಕೊಂಡು ಗೊತ್ತಾಗುತ್ತೆ ಅವ್ರಿಗೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಮೊದಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಅಸಮಾಧಾನಿತ ಎಲ್ಲ ಶಾಸಕರು ಹೋಗಿ ಭೇಟಿ ಮಾಡಿರುವ ಬಗ್ಗೆ ಏನು ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ಪ್ರಭು, ಕಳೆದ 3-4 ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂಥ ದೊಡ್ಡ ಟಾಸ್ಕ್ ಏನಂತ ಹೇಳಿದ್ರೆ
ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಹಲವು ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜ. ಅವರನ್ನು ಸಮಾಧಾನ ಮಾಡುವಂಥ ಒಂದು ಕೆಲಸವೇ ಮುಖ್ಯಮಂತ್ರಿಗಳಿಗೆ ಪ್ರತಿದಿನವೂ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಪದೇ ಪದೇ ಹಿರಿಯ ಶಾಸಕರನ್ನು ಭೇಟಿ ಮಾಡ್ತಾ ಇದ್ದಾರೆ, ಮಾಜಿ ಸಚಿವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಆಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆದಂತಹ ನಿರ್ಧಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹಲವು ಶಾಸಕರು ಬಂದರು, ಸುಮಾರು ಹೊತ್ತು ಮಾತುಕತೆ ಆಡಿದ್ದಾರೆ. ಅದರಲ್ಲೂ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ನನಗೆ ಸಚಿವ ಸ್ಥಾನ ಈ ಬಾರಿ ತಪ್ಪೋದಕ್ಕೆ ನೇರ ಕಾರಣ DK ಶಿವಕುಮಾರ್ ಅನ್ನುವಂಥದ್ದನ್ನು ಡಾಕ್ಟರ್ MC ಸುಧಾಕರ್ ಅವರು ಮೊನ್ನೆ ಆರೋಪ ಮಾಡಿದರು. ಅವರು ನಿನ್ನೆ ಅದಾದ ಬಳಿಕ ನಿನ್ನೆ ಪೊನ್ನಣ್ಣ ಅವರು ಕೂಡ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಮಗೆ ಮಡಿಕೇರಿ ಮತ್ತು ಕೊಡಗು ಜಿಲ್ಲೆಗೂ ಕೂಡ ಜಿಲ್ಲಾವಾರು ಕೊಡುವಂಥದ್ರಲ್ಲಿ ಭಾಳಷ್ಟು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ, ನಮಗೂ ಕೂಡ ಅನ್ಯಾಯ ಆಗಿದೆ, ಅಸಮಾಧಾನ ಇದೆ ಅನ್ನುವಂಥದ್ದನ್ನು ಹೇಳಿದರು. ಈ ರೀತಿ ಯಾರ್ಯಾರು ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ತಾ ಇದ್ರೋ ಅವರನ್ನು ನೇರವಾಗಿ ಭೇಟಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಗ್ಗೆ ಕರೆಸ್ಕೊಂಡು ಹಲವು ಬೆಳಗಾವಿ ಜಿಲ್ಲೆಯ ಮಾಂತೇಶ್ ಕೌಜಲಗಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದರು. ಪ್ರಕಾಶ್ ಕೋಳಿವಾಡ ಅವರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಅವರನ್ನು ಕೂಡ ಕರೆಸ್ಕೊಂಡು ಮಾತುಕತೆ ಆಡಿರುವಂಥದ್ದು. ಬೋಸರಾಜ್ ಅವರ ಪುತ್ರ ರವಿ ಬೋಸರಾಜ್ ಹಿಂದೆ ಸಚಿವರಾಗಿ ಕೆಲಸ ಮಾಡಿದರು. ಅವರ ಪುತ್ರ ರವಿ ಬೋಸರಾಜ್ ಅವರನ್ನು ಕರೆಸ್ಕೊಂಡು, ಯಾಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಅಸಮಾಧಾನವೂ ಕೂಡ ಇದೆ. ಹೀಗಾಗಿ ಇವರನ್ನು ಕರೆಸು ಮಾತುಕತೆ ಆಡಿರುವಂಥದ್ದು. ಬಹುತೇಕ ಬಂದಿದ್ದಂತಹ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದಂತಹ ಹಲವು ಮಾತುಗಳನ್ನು ಕೇಳಿಸ್ಕೊಂಡು ಹೋಗಿದ್ದಾರೆ. ಕಳೆದ 3-4 ದಿನಗಳಿಂದ ಇದ್ದಂತಹ ಬಂಡಾಯ ಇವತ್ತು ಅಷ್ಟು ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಈಗ ಕೇವಲ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರುವಂಥದ್ದು. ನಮಗೆ ಸಚಿವ ಸ್ಥಾನ ಸಿಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸಮಾಧಾನ ಆಗೋದಿಲ್ಲ ಅನ್ನುವಂಥದ್ದನ್ನು ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಯಾರ ಮನೆ ಬಾಗಿಲು ಕೂಡ ಹೋಗಿ ಲಾಬಿ ಮಾಡಿಲ್ಲ, ಅದೇ ರೀತಿ ಪಕ್ಷ ಕೊಟ್ಟಂತಹ ಟಾಸ್ಕ್ಗಳನ್ನು ನಾವು ನಿರ್ವಹಿಸಿದ್ವಿ ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಇರುವಂಥದ್ದು. ಮೊನ್ನೆ ಸುರ್ಜೇವಾಲಾ ಹೋದಾಗಲೂ ಅದನ್ನು ಹೇಳಿದ್ರು, ಚಲುವರಾಯಸ್ವಾಮಿ ಬಾಲಕೃಷ್ಣ ಹೋದಾಗಲೂ ಅದನ್ನು ಹೇಳಿದ್ರು, ಮುಖ್ಯಮಂತ್ರಿಗಳು ಹೋದಾಗಲೂ ಕೂಡ ಅದನ್ನು ಹೇಳಿದ್ರು. ಇವತ್ತು KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಹೋದಾಗಲೂ ಕೂಡ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಚಿವ ಸ್ಥಾನ ಕೊಡೋವರೆಗೂ ಕೂಡ ನಾವು ಸಮಾಧಾನ ಆಗೋದಿಲ್ಲ ಅಂತ. ಒಂದು ವೇಳೆ ಅದಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ನಾವು ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಗೋವಿಂದರಾಜನಗರ ಮತ್ತು ವಿಜಯನಗರ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪ್ರಭಾವ ಇರುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಹೀಗಾಗಿ ಈ ಇದ್ದಂತಹ ಸುಮಾರು 15-20 ಹಿರಿಯ ಶಾಸಕರ ಅಸಮಾಧಾನ ಏನಿತ್ತು ಬಹುತೇಕ ಎಲ್ಲವೂ ಕೂಡ ಮುಗಿದು ಹೋದ ಅಧ್ಯಾಯದಂತೆ ಕಾಣಿಸ್ತಾ ಇದ್ರೂ ಕೂಡ ಗೋವಿಂದರಾಜು ಮತ್ತು ವಿಜಯನಗರದಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಮಾತ್ರ ತಮ್ಮ ಅಸಮಾಧಾನವನ್ನು ಮುಂದುವರಿಸಿರುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.